ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅಂದರೆ ಸಿಎಂ ವಿರುದ್ಧದ ಪ್ರಾಸಿಕ್ಯೂಷನ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಿರ್ಣಾಯಕ ದಿನ. ಇವತ್ತೇ ನೀವು ನಿಮ್ಮ ವಾದ ಏನಿದೆ ಅದನ್ನು ಮಂಡಿಸಿಬಿಡಿ, ಮುಗಿಸಿಬಿಡಿ ಅನ್ನುವಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ಹೇಳಿದ್ದಾರೆ. ಹೈಕೋರ್ಟ್ನಲ್ಲಿ ಅದರ ಅರ್ಜಿ ವಿಚಾರಣೆ ನಡೀತಾ ಇದೆ. ಅರ್ಧ ಗಂಟೆಯಿಂದ ಸಿಎಂ ಪರ ವಾದ ಮಂಡಿಸ್ತಾ ಇದ್ದಾರೆ ಅಭಿಷೇಕ್ ಮನು ಸಿಂಘ್ವಿ. ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸ್ತಾ ಇದ್ದಾರೆ. ಯಾವ್ಯಾವ ಪಾಯಿಂಟ್ಗಳಿದೆ ಅದನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ರಾಜ್ಯಪಾಲರಿಗೆ ಕೆಲಸವೇ ಇಲ್ಲದಿರೋದ್ರಿಂದ ಯಾರೂ ಅರ್ಜಿ ಸಲ್ಲಿಸಲ್ಲ. ಈಗಿದ್ದ ಅಭಿಪ್ರಾಯ ಈಗಿನ ಪರಿಸ್ಥಿತಿಯಲ್ಲಿ ಬದಲಾಗಿದೆ. ಅರ್ಜಿ ಮೇಲೆ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ನ್ಯಾಯಮೂರ್ತಿಗಳು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತೇ ನೀವು ನಿಮ್ಮ ವಾದವನ್ನು ಮಂಡಿಸ್ಬಿಡಿ, ಮುಗಿಸ್ಬಿಡಿ ಅಂತ. ಯಾಕಂದರೆ ಅಭಿಷೇಕ್ ಮನು ಸಿಂಘ್ವಿ ಶುರುವಾಯಿತು ಅಂತಂದರೆ ಎಂಡಾಗಲ್ಲ, ಬಹಳ ತಡ. ಹೀಗಾಗಿನೇ ದಯವಿಟ್ಟು ಇವತ್ತೇ ಮುಗಿಸ್ಬಿಡಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವ್ರು ಕೇಳಿದಂಥ ಟೈಮಿಗೆ ಕೊಟ್ಟಿದ್ದಾರೆ. ಇವತ್ತಿನ ಡೇಟಿಗೆ ಕೋರಿದ್ರು ಅವರು. ಇನ್ನು ಸಿ ಎಂ ಇದಕ್ಕೂ ನನಗೂ ಸಂಬಂಧವೇ ಇಲ್ಲ ಅನ್ನೋ ರೀತಿಯಲ್ಲಿ, ಅಂದರೆ ನಾನು ಇದನ್ನು ಬಹಳ ಕೂಲಾಗಿ ತಗೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ನಗರ ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಸಿಟಿ ರೌಂಡ್ಸ್, ಬೆಂಗಳೂರು ರೌಂಡ್ ಹೊಡಿತಾ ಇದ್ದಾರೆ ಮುಖ್ಯಮಂತ್ರಿಗಳು. ಇನ್ನು ನಾವು ಇನ್ನೊಂದು ಕಡೆಗೆ ಸ್ನೇಹಮಯಿ ಕೃಷ್ಣ ಪರವಾಗಿರುವಂಥ ವಕೀಲ ರಾಘವನ್ ಯಾವ ರೀತಿ ಸುದೀರ್ಘವಾಗಿ ವಾದ ಮಂಡಿಸಿದ್ರು ಅದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ರಾಘವನ್ ಹೇಳಿದ್ದೇನು? ಸರ್ಕಾರ ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂಗೆ ಆಯುಕ್ತರನ್ನ ಅಮಾನತು ಮಾಡಿದೆ. ಅಮಾನತು ಮಾಡಿ ಏನಾಯಿತು? ಗವರ್ನರ್ ವಿವೇಚನೆ ಹೇಗೆ, ಇಲ್ಲಿ ನೋಡಿ, ಇದು ಸಿಂಘ್ವಿ ವಾದ. ಈಗ ಗವರ್ನರ್ ವಿವೇಚನೆ ಹೇಗೆ ಬಳಸಿದೆ ಅನ್ನೋದನ್ನು ತಿಳಿಸಬೇಕಾಗಿತ್ತು, ತಿಳಿಸಿಲ್ಲ. ತಾರತಮ್ಯ ಮಾಡಿಲ್ಲ ಅನ್ನೋದನ್ನು ರಾಜ್ಯಪಾಲರು ವಾದಿಸಬೇಕಾಗಿತ್ತು, ಅದಾಗಿಲ್ಲ. ಸೊ ಇದು ರಾಘವನ್ ಏನು ಹೇಳಿದ್ರು, ಅಭಿಷೇಕ್ ಮನು ಸಿಂಘ್ವಿ ಯಾವ ರೀತಿಯಲ್ಲಿ ವಾದ ಮಂಡಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಸ್ಕ್ರೀನ್ನ ಬಲಭಾಗದಲ್ಲಿ ನೀವು ನೋಡ್ತಾ ಇದ್ದೀರಿ, ಮುಖ್ಯಮಂತ್ರಿಗಳು ನಾನಿದ್ರೆ ಬಹಳ ಕೂಲ ತಗೊಂಡಿದ್ದೀನಿ ಅನ್ನೋ ರೀತಿಯಲ್ಲಿ ಸಿಟಿ ರೌಂಡ್ಸ್ ಹೊಡಿತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಬಿ ಡಿ ಎ ಅಧ್ಯಕ್ಷ ಹ್ಯಾರಿಸ್ ಇದ್ದಾರೆ, ಬಿ ಡಿ ಎ ಕಮಿಷನರ್ ಜಯರಾಮ್ ಇದ್ದಾರೆ, BBMP ಆಯುಕ್ತರಿದ್ದಾರೆ. ಬೆಂಗಳೂರು ರೌಂಡ್ಸ್ ನಡೀತಾ ಇದೆ ಮುಖ್ಯಮಂತ್ರಿಗಳದ್ದು. ಇದೊಂಥರ ಒಳ್ಳೆಯ ಬೆಳವಣಿಗೆ ಇದು. ಅಂದರೆ ನಾನು ಇದನ್ನು ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿಲ್ಲ. ಯಾವ ರೀತಿ ಏನಾಗುತ್ತೆ ಕಾನೂನಿನ ವ್ಯಾಪ್ತಿನಲ್ಲಿ ಅದಾಗುತ್ತೆ. ನ್ಯಾಯಾಲಯದಲ್ಲಿ ವಾದ ಮಂಡನೆ ನಡೀತಾ ಇದೆ, ಅದರ ಪಾಡಿಗೆ ಅದು ನಡೀತಾ ಇರಲಿ, ನನ್ನ ಪಾಡಿಗೆ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ ಅಂತ ಮುಖ್ಯಮಂತ್ರಿಗಳು ತಂಪಾಡಿ ತಾವು ರೌಂಡ್ ಹೊಡಿತಾ ಇದ್ದಾರೆ. ಗವರ್ನರ್ ಕೇವಲ MP ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸನ್ನು ಮಾತ್ರ ಆಧರಿಸಿದ್ದಾರೆ. ರಾಜಕೀಯದಲ್ಲಿ ಕೆಲವೊಮ್ಮೆ CMರನ್ನ ಸಚಿವ ಸಂಪುಟ ವಿರೋಧಿಸಲೂಬಹುದು. ಇದು ಬರೀ ಪರವಾಗಿ ಕಳಿಸಿದರು, ಕಾಮಾ ಫುಲ್ ಸ್ಟಾಪ್ ವಿಚಾರಕ್ಕೆ ಬಂತಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಕಳೆದ 23 ವರ್ಷಗಳಲ್ಲಿ 23 ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿರ್ಬೋದು. 23 ವರ್ಷಗಳ ಹಿಂದಿನ ಕಥೆ ಇದು. ಆದರೆ ಅವರೆಲ್ಲ ಅಧಿಕಾರಿಗಳನ್ನು ಬಿಟ್ಟು ಕೇವಲ ಸಿದ್ದರಾಮಯ್ಯನವರ ವಿರುದ್ಧ ಮಾತ್ರ ಆರೋಪ ಮಾಡಲಾಗ್ತಾ ಇದೆಯಲ್ಲ, ಇದು ಸರಿನಾ? ಇದು ಮನು ಸಿಂಘ್ವಿ ವಾದ ಮಂಡಿಸ್ತಿರುವಂಥ ರೀತಿ. 84ರಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಾಸಕರಾಗಿದ್ದಾರೆ, ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಮತ್ತೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ, ಮತ್ತೆ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಈಗ ಮತ್ತೆ ಮುಖ್ಯಮಂತ್ರಿ ಆಗಿದ್ದಾರೆ. ಯಾವುದೇ ವಿಚಾರಕ್ಕೂ ಕೂಡ ಎರಡೆರಡು ಆಯಾಮಗಳಿರುತ್ತವೆ, ಅದನ್ನು ಕೂಡ ನಾವು ನೋಡಬೇಕು. ರಾಜ್ಯಪಾಲರು ನೀಡಿರುವಂಥ ಆದೇಶದಲ್ಲಿ ಒಂದೇ ಒಂದು ಕಾರಣವನ್ನು ಕೂಡ ಕೊಡಲಾಗಿಲ್ಲ. ಆದರೆ ರಾಜ್ಯಪಾಲರ ಕಡತದಲ್ಲಿ ಕಾರಣಗಳಿವೆ ಅಂತ ಹೇಳಲಾಗ್ತಾ ಇದೆ. ಎಲ್ಲಿದೆ ಕಾರಣ? 1000 ಪುಟಗಳನ್ನು ಅಧ್ಯಾಯ ಮಾಡಿ ಅವರು 50 ಪುಟಗಳ ಆದೇಶ ನೀಡಬೇಕು ಅಂತ ನಾನು ಹೇಳ್ತಾ ಇಲ್ಲ. 1000 ಪುಟಗಳನ್ನು ನೋಡಿಕೊಟ್ಟಿರ್ಬೋದು ಅವರು. ಆದರೆ ಇವ್ರು ಹೇಳಿರುವಂಥ ಕಾರಣ 1000 ಪುಟದಲ್ಲಿ ಇದೆಯಾ? ಒಂದು ಪ್ಯಾರಾದಲ್ಲಿ ಮಾತ್ರ ಅವರು MP ಎಸ್ಟಾಬ್ಲಿಷ್ಮೆಂಟ್ ಕೇಸನ್ನು ಉಲ್ಲೇಖ ಮಾಡಿದ್ದಾರೆ. ಆದರೆ ತಾವೇ ತಾರತಮ್ಯ ಪೂರಿತ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ತರ್ಕರಹಿತವಾದ ಅನುಮತಿ ಇದು, ಲಾಜಿಕ್ಕೇ ಇಲ್ಲ ಇದು. ವಿದೌಟ್ ಲಾಜಿಕ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದು. ಸಚಿವ ಸಂಪುಟದ ಈ ಅಂಶ ತಪ್ಪಿದೆ, ಇಂಥ ಪಾಯಿಂಟ್ ತಪ್ಪಿದೆಯಪ್ಪ ಅಂತ ಹೇಳಬೇಕಾಗಿತ್ತಲ್ಲ.
ರೀಸನ್ ಕೊಡಬೇಕಾಗಿತ್ತಲ್ಲ ರಾಜ್ಯಪಾಲರು. ಅಪ್ಪಿ ತಪ್ಪಿ ರೀಸನ್ ಕೊಟ್ಟಿಲ್ಲ. ರೀಸನ್ ಇಲ್ಲ, ಇದಕ್ಕೆ ಲಾಜಿಕ್ಕೇ ಇಲ್ಲ. ಇದಕ್ಕೆ ವಿವೇಚನಾರಹಿತವಾಗಿ, ಲಾಜಿಕ್ಕೇ ಇಲ್ಲದೇ ಈ ರೀತಿ ಅವರು ಆದೇಶ ಕೊಟ್ಟಿದ್ದಾರೆ. ಇದು ತಾರತಮ್ಯಪೂರಿತ ಆದೇಶ. ಇದು ಸಿ ಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸ್ತಿರುವಂಥ ರೀತಿ ಇದು ಮೇಲ್ನೋಟಕ್ಕಿದು ತರ್ಕರಹಿತವಾದ ಅನುಮತಿ. ಇದನ್ನು ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಭಿಷೇಕ್ ಮನು ಸಿಂಘ್ವಿ ಹೇಳ್ತಿರುವಂಥ ಸಂಗತಿಗಳಿವು. ಇದನ್ನು ಒಪ್ಕೊಳ್ಳಿಕ್ಕೆ ಸಾಧ್ಯನಾ? ಸಚಿವ ಸಂಪುಟ ತರ್ಕರಹಿತವಾಗಿದೆ ಅನ್ನೋದನ್ನು ರಾಜ್ಯಪಾಲರು ನಿರೂಪಿಸಬೇಕು. ರಾಜ್ಯಪಾಲರು ಸಚಿವ ಸಂಪುಟ ತಾರತಮ್ಯ ಹೊಂದಿರುತ್ತದೆ ಅಂತ ಭಾವಿಸಿದ್ದಾರೆ, ಆದರೆ ನಿರೂಪಿಸಿಲ್ಲ. ಅವರು ಕಡತಗಳಲ್ಲಿಯೇ ಕಾರಣಗಳಿದ್ದರೆ ಅದನ್ನು ಪರಿಗಣಿಸಬಾರ್ದಾ ಅಂತ ಜಡ್ಜ್ ಕೇಳಿದರು. ರಾಜ್ಯಪಾಲರ ಕಡತದಲ್ಲಿಯೇ ಕಾರಣಗಳಿದೆ ಅನ್ನೋದಾದರೆ ಅದನ್ನು ಕನ್ಸಿಡರ್ ಮಾಡಬಾರ್ದಾ ರೀಸನ್ಸನ್ನು? ನಾನು ಕೆಲ ಸ್ಪಷ್ಟನೆಗೋಸ್ಕರ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಕಡತಗಳಲ್ಲಿಯೇ ಕಾರಣಗಳಿತ್ತು ಅಂತಂತಂದ್ರೆ ಅದನ್ನು ಪರಿಗಣಿಸಬಾರದಾ? ಜಡ್ಜ್ ಹೇಳ್ತಾರೆ, ನಾನು ಕೆಲ ಸ್ಪಷ್ಟನೆಗೋಸ್ಕರ ಇದನ್ನು ಕೇಳ್ತಾ ಇದ್ದೀನಿ. ರಾಜ್ಯಪಾಲರ ಕಡತದಲ್ಲೇ ಕಾರಣಗಳಿತ್ತು ಅಂತಂದರೆ, ಆ ಡಾಕ್ಯುಮೆಂಟಲ್ಲೇ ಏನಾದರೂ ರೀಸನ್ಸ್ ಇತ್ತು ಅಂತಂದರೆ ಅದನ್ನು ಕನ್ಸಿಡರ್ ಮಾಡಬಾರ್ದ ನಾವು? ನನಗೊಂದು ಕ್ಲಾರಿಟಿ ಬೇಕಾಗಿದೆ. ಅದಕ್ಕೋಸ್ಕರ ನಾನು ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಈ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರಾಜ್ಯಪಾಲರ ಕಡತದಲ್ಲೇ ಕಾರಣಗಳಿದ್ದರೆ ಅದನ್ನು ಪರಿಗಣಿಸಬಾರದೆ ಅಂತ ಕೇಳ್ತಾರೆ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ಇದಕ್ಕೆ ಏನು ಉತ್ತರ ಕೊಡ್ತಾರೆ ನೋಡಬೇಕು. ಯಾವ ರೀತಿ ಆ ಪಾಯಿಂಟನ್ನು ಎತ್ಕೊಂಡು ವಾದ ಮಾಡ್ತಾರೆ ಮನು ಸಿಂಘ್ವಿ ನೋಡಬೇಕು. ನೋಡಿ, ಶಶಿಕಲಾ ಜೊಲ್ಲೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ನಿರಾಕರಿಸಿದ್ದಾರೆ. ಮೊಟ್ಟೆ ಹಗರಣದ ಸ್ಟಿಂಗ್ ಆಪರೇಷನ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅನುಮತಿ ನಿರಾಕರಿಸಿದ್ದಾರೆ. 9/2/2021 ದೂರಿಗೆ 3 ವರ್ಷಗಳ ಬಳಿಕ ಅನುಮತಿ ನಿರಾಕರಿಸಲಾಗಿದೆ. ಆದರೆ ಬೇರೆಯವ್ರದೆಲ್ಲ ಬಿಟ್ಟು ಮುಖ್ಯಮಂತ್ರಿಗಳದನ್ನು ಮಾತ್ರ ತರಾತುರಿನಲ್ಲಿ ಇವರು ಅನುಮತಿ ಕೊಡ್ತಾರೆ ಅಂತಂದರೆ ಏನರ್ಥ ಇದು? ಇದು ಮನು ಸಿಂಘ್ವಿಯವರ ವಾದ. ಕೆಲ ರೀಸನ್ಸ್ಗಳಿದ್ದರೆ ಅದನ್ನು ಪರಿಗಣಿಸಬಾರ್ದಾ ಅಂತ ನ್ಯಾಯಮೂರ್ತಿಗಳು ಕೇಳ್ತಾರೆ. ಸಚಿವ ಸಂಪುಟ ತರ್ಕರಹಿತ ಅನ್ನೋದನ್ನು ಗವರ್ನರ್ ನಿರೂಪಿಸಬೇಕಾಗಿತ್ತು. ರಾಜ್ಯಪಾಲರು ಸಚಿವ ಸಂಪುಟ ತಾರತಮ್ಯದಿಂದ ಕೂಡಿದೆ ಅಂತ ಭಾವಿಸಿದ್ದಾರೆ. ಬರೀ ಕಾಲಂಗಳನ್ನು ಹಾಕೋದಾಗಲ್ಲ ರೀಸನ್ ಕೊಡ್ಬೇಕಾರೆ. ಯಾಕೆ ನಾನು ನಿರ್ಧಾರಕ್ಕೆ ಬಂದೆ, ನಿರ್ಣಯಕ್ಕೆ ಬಂದೆ ಅದನ್ನು ಹೇಳಬೇಕು. ಪೂರ್ವಾಗ್ರಹ ಪೀಡಿತರಾಗಿ ನೀವು ಅನುಮತಿ ಕೊಡೋದಲ್ಲ. ಶಶಿಕಲಾ ಜೊಲ್ಲೆ ಕೇಸು 2021 ದೂರಿತ್ತಪ್ಪ. ದೂರಿನ ಬಗ್ಗೆ ರಾಜ್ಯಪಾಲರು 24ರಲ್ಲಿ ತೀರ್ಮಾನ ಮಾಡಿದರು. ಸಿಎಂ ವಿಚಾರ ಅವತ್ತು ದೂರು ನೀಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ನಿರ್ಧಾರ ಮಾಡಿದ್ದಾರೆ. ಏನಿದ್ರ ಅರ್ಥ? ಬೇರೆದೆಲ್ಲದನ್ನೂ ಬಿಟ್ಟು ಇದನ್ನು ಮಾತ್ರ ನೀವು ತರಾತುರಿನಲ್ಲಿ ಕೊಡಬಹುದು ಅನ್ನೋದಾದರೆ ಮುಖ್ಯಮಂತ್ರಿಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಿದು ಅನ್ನುವಂಥ ಪ್ರಶ್ನೆ. ರಾಜ್ಯಪಾಲರು ತಮ್ಮ ಕಡತದಲ್ಲಿ ಕೇವಲ ಕಲಂಗಳನ್ನು ಹಾಕಿದ್ರೆ ಮಾತ್ರ ಸಾಲದು. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಯಾಕೆ ನಿರ್ಧಾರಕ್ಕೆ ಬಂದೆ, ನಿರ್ಣಯಕ್ಕೆ ಬಂದೆ ಅದನ್ನು ಹೇಳಬೇಕು. ರಾಜ್ಯಪಾಲರು ಪೂರ್ವಾಗ್ರಹ ಪೀಡಿತರಾಗಿ ಅನುಮತಿ ಕೊಟ್ಟಿದ್ದಾರೆ. ಪೂರ್ವಾಗ್ರಹ ಪೀಡಿತರಾಗಿ ಇದೊಂದು ಲೆಕ್ಕದಲ್ಲಿ ಇದು ಬೇಸ್ಲೆಸ್, ಇದು ತರ್ಕರಹಿತ, ಇದು ವಿದೌಟ್ ಲಾಜಿಕ್ ಅವರ ನಿರ್ಧಾರಕ್ಕೆ ಬಂದಿದ್ದಾರೆ. ಇದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಯಾರ್ಯಾರ್ದೋ ಕಂಪ್ಲೇಂಟನ್ನು ಯಾವ್ಯಾವ ತೀರ್ಮಾನ ಮಾಡ್ತೀರಪ್ಪ. ಆದರೆ CM ವಿಚಾರವನ್ನು ದೂರು ಕೊಟ್ಟ ದಿನವೇ ನಿರ್ಧಾರ ಮಾಡಿಬಿಡ್ತೀರಿ ಅವಸರವಾಗಿ. ಬೇರೆಯವ್ರ ಬಗ್ಗೆ ಒಂದು ನೀತಿ ನಿಲುವು, CM ಅವ್ರ ಬಗ್ಗೆ ಇನ್ನೊಂದು ನೀತಿ ನಿಲ್ವಾ? ಇದು ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಸೊ ಇದು ಸಂಗತಿ.
ಅಂತೂ ಇಂತೂ ವಾದ ನಡೀತಾ ಇದೆ. ದಯವಿಟ್ಟು ಇವತ್ತೇ ಮುಗಿಸ್ಬಿಡಿ, ಇವತ್ತು ಟೆಲಿಕಾಸ್ಟ್ ಮುಗಿಬೇಕು ಅನ್ನುವಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನ್ಯಾಯಾಧೀಶರು, ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು. ಇವತ್ತು ವಾದ ಮುಗಿಬೇಕು, ಅದಾದಮೇಲೆ ತೀರ್ಪು. ಬಹುಶಃ ಏನು ಅಂದರೆ ತೀರ್ಪನ್ನು ಕಾಯ್ದಿರಿಸ್ತಾರೆ, ಪ್ರಶ್ನೆ ಬೇರೆ. ಶಶಿಕಲಾ ಜೊಲ್ಲೆ ಮೇಲಿನ ಕೇಸು 21ರ ದೂರಿನ ಬಗ್ಗೆ 24ರಲ್ಲಿ ತೀರ್ಮಾನ ಮಾಡ್ತಾರಪ್ಪ ರಾಜ್ಯಪಾಲರು. ಅಷ್ಟು ಟೈಮ್ ಹಿಡಿಯುತ್ತೆ. ಆದರೆ ಸಿ ಎಂ ವಿಚಾರವನ್ನು ಮಾತ್ರ ದೂರು ಕೊಟ್ಟ ದಿನವೇ ತೀರ್ಮಾನಕ್ಕೆ ಬಂದುಬಿಡ್ತಾರೆ ಅಂತಂತಂದರೆ ಏನರ್ಥ? ಬೆಳಗ್ಗೆ ಟಿ ಜೆ ಅಬ್ರಹಾಂ ಕೊಡ್ತಾರೆ, ಸಾಯಂಕಾಲದಷ್ಟೊತ್ತಿಗೆ ನಿರ್ಧಾರಕ್ಕೆ ಬಂದುಬಿಡ್ತಾರೆ. ಆದರೆ ಜೊಲ್ಲೆ ವಿರುದ್ಧ ಮಾತ್ರ ಪ್ರಾಸಿಕ್ಯೂಷನ್ಗೆ ನಿರಾಕರಣೆ ಮಾಡ್ತಾರೆ. ಮೊಟ್ಟೆ ಹಗರಣದ ಬಗ್ಗೆ ಪ್ರಾಸಿಕ್ಯೂಷನ್ಗೆ ನಿರಾಕರಣೆ ಮಾಡ್ತಾರೆ. 21ರ ದೂರಿಗೆ 3 ವರ್ಷದ ನಂತರ ಒಂದು ತೀರ್ಮಾನಕ್ಕೆ ಬರ್ತಾರೆ. ಆದರೆ ಸಿ ಎಂ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಹಳ ಅರ್ಜೆಂಟ್ ಇತ್ತು ಅವ್ರಿಗೆ, ಬಹಳ ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡ್ತಾರೆ. ಸೇಮ್ ಡೇ ಪ್ರಾಸಿಕ್ಯೂಷನಿಗೆ ಅನುಮತಿ ಕೊಟ್ಟುಬಿಡ್ತಾರೆ. ಏನದ ಅರ್ಥ ಹಾಗಾದರೆ? ಇದು ಸಿ ಎಂ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸ್ತಿರುವಂಥ ರೀತಿ. ಬೇರೆ ಬೇರೆ ಪ್ರಕರಣಗಳನ್ನು ಕೂಡ ಅವರು ಉಲ್ಲೇಖಿಸ್ತಾ ಹೋಗ್ತಾ ಇದ್ದಾರೆ. ಏನಾಯಿತು, ಏನು ಎತ್ತ, ಹಿಂದಿನ ಕೇಸ್ಗಳು ಏನೇನು, ಯಾವ್ಯಾವ ಕೇಸ್ಗಳನ್ನ ಹೆಂಗೆ ಪರಿಗಣಿಸಿದ್ರಿ, ಯಾವ ಆಧಾರದ ಮೇಲೆ ಪರಿಗಣಿಸಿದ್ರಿ, ಯಾವ್ಯಾವ ಸಂಗತಿಗಳನ್ನು ಇಟ್ಕೊಂಡು ಪರಿಗಣಿಸಿದ್ರಿ, ಹೇಗೆ ನಿರ್ಧಾರಕ್ಕೆ ಬಂದ್ರಿ